ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನ ರೂಮಿಗೆ ಕಂಪ್ಲೀಟ್ ಪೇಂಟಿಂಗ್ ನಾನೇ ಮಾಡ್ತೀನಿ. ಸೊ ಸತತ 10 ಗಂಟೆಗಳ ನಂತರ ಡೇ 1 ಆಫ್ ರೆನೋವೇಟಿಂಗ್ ಮೈ ರೂಮ್. ಕೆಲವೊಬ್ರು ಕೇಳ್ಬೋದು ನಾನು ಯಾಕೆ ನಾನೇ ಪೇಂಟ್ ಮಾಡಿದೆ, ಬೇರೆಯವ್ರ ಹತ್ರ ಯಾಕೆ ಮಾಡಿಸಿಲ್ಲ ಅಂತ. ಈ ರೂಮಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗೋದು. ಇದು ಕಷ್ಟ ಇದ್ಬಿಟ್ಟಲ್ಲ ಪೇಂಟ್ ಮಾಡಿರೋದು, ನನಗೆ ಇಷ್ಟ ಇದ್ದು ಪೇಂಟ್ ಮಾಡಿರೋದು. ನನ್ನ ರೂಮ್ ಅಲ್ವಾ. ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ವ್ಲಾಗ್ ಕರ್ನಾಟಕಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟು, ಇದೇ ನಮ್ಮ ಮನೆ, ಇದೇ ನಮ್ಮ ಹಾಲು. ನಾನು ವಿಡಿಯೋಲೆಲ್ಲ ಹೇಳಿದ್ದೆ ನಾನು ರೂಮ್ ರೆನೋವೇಷನ್ ಮಾಡ್ತಾ ಇದ್ದೀನಿ ಅಂತ. ಸೊ ಸ್ವಲ್ಪ ಜನ ಕೇಳಿದ್ದಾರೆ ರೂಮ್ದೆಲ್ಲ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ರೆನೋವೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಯ್ತಾ ಉಂಟು. ನನ್ನ ರೂಮ್ ಕಂಪ್ಲೀಟ್ ಆಗಿ ಗೋ ಡೌನ್ ಮಾಡಿಬಿಟ್ಟಿದ್ರು. ಯಾಕಂದರೆ ನಾನು ಫ್ರಮ್ ದ ಲಾಸ್ಟ್ 5 years ನಾನು ಇಲ್ಲಿ ಇತ್ತಿಲ್ಲ. ಬಟ್ಟೆ ಅದು ಇದು ಏನೆಲ್ಲ ಸಿಕ್ತು ಅದು ನನ್ನ ರೂಮಿಗೆ ಹಾಕಿ ತುರುಕಿದ್ರು. ಸೊ ಎಲ್ಲ ಸ್ವಲ್ಪ ತೆಗ್ದಿದ್ದೀನಿ ನಾನು. ಬಾಕಿ ನಾನೀಗ ತೋರಿಸ್ತೀನಿ ಏನುಂಟು, ಹೇಗೆ ಪ್ಲ್ಯಾನು, ಹೇಗೆ ಹೋಗುತ್ತೆ ಅಂತ. ತುಂಬ ಬೇಗ ರೂಮ್ ರೆನೋವೇಷನ್ ಫಿನಿಶ್ ಮಾಡಬೇಕು, ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ಅಲ್ಲಿಂದನೇ ಶೂಟ್ ಮಾಡೋದು. ಸೊ ನಾನು ಎಕ್ಸಾಕ್ಟ್ಲಿ ಹೇಳ್ತೀನಿ ಏನು ಮಾಡಬೇಕು, ಏನು ಮಾಡಬಹುದು ಅಂತ. ಸೊ ಬನ್ನಿ ನಾನು ರೂಮ್ ತೋರಿಸ್ತೀನಿ. ಸೊ ನೋಡಿ, ಇದೇ ಗೋಡೌನ್ ಥರ ಇರೋದು ರದ್ದೆ ರೂಮ್. ಓಕೆ, ಇಲ್ಲಿ ನೋಡಿ, ಇಲ್ಲೆಲ್ಲ ನೆನ್ನೆ ಎಲ್ಲ ತುಂಬ ಐಟಮ್ಸ್ ಇತ್ತು, ಎಲ್ಲ ನಾವು ತೆಗ್ದಿದ್ದೀವಿ. ನಾನು, ನಮ್ಮಪ್ಪ ಆ್ಯಂಡ್ ದೆನ್ ನನ್ನ ಕಸಿನ್ಸ್ ಎಲ್ಲ ಇದ್ದರು. ಸೊ ಇದು ಸ್ವಲ್ಪ ಹಳೆ ಬಟ್ಟೆ ಅಲ್ಲ, ಇದು ಎಲ್ಲ ಇಲ್ಲೇ ಮಿಕ್ಸ್ ಆಗುಂಟು. ಇಲ್ಲೂ ಸ್ವಲ್ಪ ಬಟ್ಟೆ ಹಾಕಿದ್ದಾರೆ, ಚೇರಲ್ಲೂ ಬಟ್ಟೆ ಉಂಟು, ಇದೆಲ್ಲ ಹಳೇದೆ. ಸೊ ಇಲ್ಲೂ ಸ್ವಲ್ಪ ಬಟ್ಟೆ ಉಂಟು, ಟೋಟಲಾಗಿ ಎಲ್ಲ ಕಡೆ ಬಟ್ಟೆ ಉಂಟು. ನಾಳೆ ಎಲ್ಲ ನಾಡಿದ್ದು ಇವರು ಕಾರ್ಪೆಂಟರು ಆಚಾರ್ಯವರು ಬರ್ತಾರೆ. ಸೊ ಏನು ಪ್ಲ್ಯಾನ್ ಅಂದರೆ ಈ ಒಂದು ಸೆಟಪ್ನ ಕಂಪ್ಲೀಟಾಗಿ ಆ ಸೈಡಿಗೆ ಮೂವ್ ಮಾಡ್ತೀವಿ. ಆ್ಯಂಡ್ ದೆನ್ ಅಲ್ಲಿಂದ ಇಲ್ಲಿ ನಂದು ಒಂದು ಟೇಬಲ್ ಬರುತ್ತೆ. ಲೈಕ್ ನಾನಿಲ್ಲಿ ಕೂರೋಕ್ಕೆ, ನಂದು ಲೈವ್ ಸ್ಟ್ರೀಮ್ ಆಗಿರಲಿ, ವ್ಲಾಗಿಂಗ್ ಆಗಿರಲಿ, ಎಲ್ಲ ಈ ಪಾರ್ಟಲ್ಲಿ ಬರುತ್ತೆ. ಇಲ್ಲಿ ನನ್ನ ಚೇರು. ಆ್ಯಂಡ್ ದೆನ್ ಇಲ್ಲಿ ಆಬ್ವಿಯಸ್ಲಿ ಬ್ಲೈಂಡ್ಸ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿಸ್ಬೇಕು. ನನಗೆ ವೈಟ್ ಕಲರ್ ಬ್ಲೈಂಡ್ಸ್ ಹಾಕ್ಸೋಣ ಅಂತ ಇದ್ದೀನಿ. ಆ್ಯಂಡ್ ದೆನ್ ಅಲ್ಲಿ ಆ ಯೂನಿಟಲ್ಲಿ AC ಹಾಕ್ಸ್ಬೇಕಂತ ಇದ್ದೀನಿ. ಈ ಫ್ಯಾನ್ ತೆಗೆಸ್ಬಿಡ್ತೀನಿ ನಾನು. ಮತ್ತು ರೂಮ್ ಕಂಪ್ಲೀಟ್ಲಿ ಪರ್ಲ್ ವೈಟ್ ಪೇಂಟ್ ಮಾಡೋಣ ಅಂತ ಇದ್ದೀನಿ. ಈ ಒಂದು ವಾಲಿಗೆ ಬೇರೆ ಕಲರ್ ಪೇಂಟ್ ಮಾಡ್ತೀನಿ ನಾನು. ನೋಡೋಣ, ಸ್ವಲ್ಪ ಡಾರ್ಕ್ ಕಲರ್, ತುಂಬ ಡಾರ್ಕ್ ಅಲ್ಲ, ಸ್ವಲ್ಪ ಒಂದು ಚೇಂಜ್ ಇರಬೇಕು. ಯಾಕಂದರೆ ನಾನು ಇಲ್ಲಿಂದ ಕೂತ್ಕೊಂಡು ವೀಡಿಯೋ ಮಾಡುವಾಗ ಇದು ನನ್ನ ಬ್ಯಾಕ್ಗ್ರೌಂಡಿಗೆ ಬರುತ್ತೆ, ಈ ಒಂದು ಕಂಪ್ಲೀಟ್ ಗೋಡೆ. ಸೊ ಮತ್ತು ಇಲ್ಲಿ ಸ್ವಲ್ಪ ಮಳೆಯದ್ದೇನೋ ಶೀತ ಏನೋ ಆಗುಂಟು. ಸೊ ನಾನು ಇವತ್ತು ಟೌನಿಗೆ ಬೇರೆ ಹೋಗಿದ್ದೆ, ಇನ್ನೂ ಇದೇನು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಶೀತನೇ. ಸೊ ನಾನು ಟೌನಿಗೆ ಹೋಗಿದ್ದೆ ನನ್ನ ಫ್ರೆಂಡ್ ಹತ್ರ, ಅವ್ರದ್ದು ಪೇಂಟ್ದು ಶಾಪ್ ಉಂಟು. ಸೊ ಅವನ ಹತ್ರ ಎಲ್ಲ ಕೇಳಿಬಿಟ್ಟು ಇದು ತರಿಸಿದ್ದೀನಿ, ಸ್ಮಾರ್ಟ್ ಕೇರ್ ಹೈಡ್ರೋ ಲಾಕ್ ಅಂತ. ದ ಮೇನ್ ಥಿಂಗ್ ಏನು ಅಂದರೆ, ನನಗೆ ಪೇಂಟ್ ಮಾಡೋಕ್ಕೆ ಸ್ವಲ್ಪ ಇಷ್ಟ, ಸ್ವಲ್ಪ ಜಾಸ್ತಿ ಇಷ್ಟ. ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನ ರೂಮಿಗೆ ಕಂಪ್ಲೀಟ್ ಪೇಂಟಿಂಗ್ ನಾನೇ ಮಾಡ್ತೀನಿ. ಸೊ ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಈ ನೀರೆಲ್ಲ ಇದಾಗುಂಟಲ್ಲ, ಸೊ ಅಲ್ಲಿಗೆ ಇದನ್ನು ಪೇಂಟ್ ಮಾಡಬೇಕು. ಇದನ್ನು ಪೇಂಟ್ ಮಾಡಿ ಅದಾದಮೇಲೆ, ಅದು ಒಣಗಾದ್ಮೇಲೆ ಆ್ಯಕ್ಚುಯಲ್ ಪೇಂಟ್ ಅದ್ರ ಮೇಲೆ ಅಪ್ಲೈ ಮಾಡಬೇಕಂತ ಹೇಳಿದ್ದಾರೆ. ಸೊ ಈಗ ನಾನು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ವಿತ್ ದಿಸ್ ಒನ್. ಇದು ನಾನು ತಂದಿದ್ದೀನಲ್ಲ ಇವತ್ತು, ಅದ್ರ ಜೊತೆಗೆ ಫಸ್ಟ್ ಪೇಂಟ್ ಮಾಡ್ತೀನಿ. ಅದು ಒಣಗಾದ್ಮೇಲೆ ನಾಳೆ ಪುನಃ ಒಂದ್ಸಲ ಪೇಂಟು, ಮತ್ತು ನಾಳಿದ್ದು ಅವ್ರ ಆಚಾರ್ಯರು ಬರ್ತಾರೆ. ಸೊ ಈ ರೂಮ್ನ ಕಂಪ್ಲೀಟಾಗಿ ವೈಟ್ ಮಾಡಬೇಕು ಈಗ. ಡೇ 1 ಆಫ್ ರೆನೋವೇಟಿಂಗ್ ಮೈ ರೂಮ್. ಸೊ ಒಂದು 2-3 ಡೇಸ್ ಎಲ್ಲ ಬರ್ಬೋದು ಇದು. ಸೊ ಬನ್ನಿ, ಸೊ ಫಸ್ಟ್ ಇದು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಆಬ್ವಿಯಸ್ಲಿ ಈ ಬಟ್ಟೆಯಲ್ಲಿ ನಾನು ಶುರು ಮಾಡಿದ್ರೆ ಮತ್ತು ಅಮ್ಮ ಮನೆಯಿಂದ ಆಚೆ ಆಗ್ತಾರೆ. ಸೊ ಬಟ್ಟೆ ಚೇಂಜ್ ಮಾಡ್ಕೊಂಡು ಶುರು ಮಾಡೋಣ. ಸೊ ಇದೇ ಒಂದು ಹಳೆ ಶರ್ಟ್ ಹಾಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಇದನ್ನೆಲ್ಲ ತೆಗಿಬೇಕು, ಅದನ್ನೆಲ್ಲ ಸ್ಕ್ರಾಚ್ ಮಾಡ್ಬಿಟ್ಟು ತೆಗಿಬೇಕು. ಆ್ಯಂಡ್ ದೆನ್ ಇದನ್ನು ಮೂವ್ ಮಾಡಬೇಕು, ನಾವು ಸ್ವಲ್ಪ ಆಚೆ ಇಡಬೇಕು. ಆ್ಯಂಡ್ ಐ ಥಿಂಕ್ ಇದು ಒಳಗೆ ಇಲ್ಲಿಂದ ಈ ಪಾರ್ಟಿಂದ ಟಿಲ್ ದೇರ್ ಒಳಗೆ ತನಕನೂ ಉಂಟು ಅಂತ ಅನ್ಕೋತೀನಿ. ಸೊ ಫಸ್ಟ್ ನಾವು ಇದನ್ನು ತೆಗಿತೀವಿ. ನನಗೆ ಡಸ್ಟ್ ಅಲರ್ಜಿ ಉಂಟು, ತುಂಬಾ ಧೂಳಿತ್ತು, ಎಕ್ಸ್ಕ್ಯೂಸ್ ಮಿ. ವಾವ್, ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿರೋದು, ಇಟ್ಸ್ ಗೋಯಿಂಗ್ ಟಿಲ್ ದೇ. ಆಚೆಯಿಂದ ಕರೆಕ್ಟಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ತನಕ ಹೋಗ್ಬಿಟ್ಟು ಎವ್ರಿಥಿಂಗ್ ಈಸ್ ವೆಟ್. ಏನು ಮಾಡೋಕ್ಕಾಗಲ್ಲ, ಶುರು ಮಾಡಬೇಕು ಈಗ ಅಷ್ಟೇ. ಈಗ ಇಲ್ಲಿ ರಾತ್ರಿ ಆಯಿತು, ಬಟ್ ಐ ಹ್ಯಾವ್ ಟು ಫಿನಿಶ್ ದಿಸ್ ಒನ್. ನಾಳೆ ಎಲ್ಲ ನಾಡಿದ್ದು ಆಚಾರ್ಯವರು ಬರ್ತಾರೆ ಇದನ್ನು ಫಿಕ್ಸ್ ಮಾಡೋಕ್ಕೆ. ಎಲ್ಲ ಸ್ವೀಪ್ ಎಲ್ಲ ಮಾಡಾಯಿತು, ಗುಡ್ಸ್ ಎಲ್ಲ ಆಯಿತು. ಈಗ ಟೈಮ್ 12:25 ರಾತ್ರಿ. ಸೊ ಸದ್ಯಕ್ಕೆ ಇವತ್ತಿಗೆ ಐ ಸ್ಟಾಪ್ ಹಿಯರ್. ಆಚೆಯಿಂದ ಎಲ್ಲ ವಾಟರ್ ಇಲ್ಲಿ ಸ್ಟೋರ್ ಆಗಿತ್ತು, ಯಾಕಂದರೆ ಹೊರಗಿಂದ ಸ್ಟೆಪ್ಸ್ ಉಂಟು ನಮ್ಮದು. ಸೊ ಆ ಪಾರ್ಟಿಂದ ಹಿಂಗೆ ನೀರು ಸ್ಟೋರ್ ಆಗಿತ್ತು. ಮತ್ತು ನಾವು ಇದು ಕವರ್ ಮಾಡಿ ಇಟ್ಟಿದ್ವಲ್ಲ, ಸೊ ನಾವೇನು ನೋಡಿತ್ತಿಲ್ಲ.
ಮತ್ತು ಈ ರೂಮಿಗೆ ಯಾರು ಬರ್ತಾನೂ ಇತ್ತಿಲ್ಲ, ಯಾಕಂದರೆ ನನ್ನ ರೂಮ್ ಅಲ್ವಾ, ನಾನು ಇತ್ತಿಲ್ಲ. ಸೊ ಇದು ಸ್ಟೋರ್ ರೂಮ್ ಆಗಿಬಿಟ್ಟಿತ್ತು. ನಾಳೆ ಪೇಂಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಡೇ 2 ಬೆಳಿಗಾಯಿತು, ಇವತ್ತು ಪೇಂಟ್ ಸ್ಟಾರ್ಟ್ ಮಾಡಬೇಕು. ಸೊ ನೆನ್ನೆದು ಪ್ರೋಗ್ರೆಸ್ ಇದು. ನೆನ್ನೆ ಇಷ್ಟೆಲ್ಲ ಆಗಿತ್ತು. ನಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಪೇಂಟ್ ಸ್ಟಾರ್ಟ್ ಮಾಡ್ತೀನಿ. ಹೈಡ್ರೋಲಾಗ್ ಎಕ್ಸ್ಟ್ರೀಮ್ ಅಂತ, ಸೊ ಪುಟ್ಟಿ ವಾಟರ್ ಪ್ರೂಫಿಂಗ್ ಕೋಟ್ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ನಾನೀಗ ನೋಡೋಕ್ಕೆ ಹೋಮ್ಲೆಸ್ ಥರನೇ ಕಾಣಿಸ್ತಿರ್ಬೋದು, ಬಟ್ ಪೇಂಟ್ ಮಾಡುವಾಗ ಈ ಥರನೇ. ನೆನ್ನೆ ನನಗೆ ಅದೇ ಹೇಳಿದಿಲ್ಲ, ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ ನನಗೆ. ಸೊ ಈಗಲೂ ಸ್ವಲ್ಪ ಶೀತ ಉಂಟು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಪೇಂಟ್ ಮಾಡೋದು ಸ್ಟಾರ್ಟ್ ಮಾಡೋಣ. ನಾಳೆ ಆಚಾರಿ ಬರ್ತಾರೆ, ಅದಕ್ಕಿಂತ ಮುಂಚೆ ನನಗೆಲ್ಲ ಫಿನಿಶ್ ಮಾಡಬೇಕು. ಗೈಸ್, ವಾಟರ್ ಲೀಕ್ ಎಲ್ಲಿ ಇಶ್ಯೂ ಇತ್ತು ಅಲ್ಲೆಲ್ಲ ನಾನು ಆಲ್ರೆಡಿ ಪೇಂಟ್ ಮಾಡಾಗುಂಟು. ನಾನು ತೋರಿಸ್ತೀನಿ. ಫಸ್ಟ್ ಕೋಟ್ ಆ್ಯಕ್ಚುಲಿ ಇದು 2 ಕೋಟ್ ಹೊಡಿಯೋಕ್ಕೆ ಹೇಳಿದ್ದಾರೆ ಅವರು. ಸೊ ಇಲ್ಲಿಂದ ಅಲ್ಲಿವರೆಗೂ ಫಸ್ಟ್ ಕೋಟ್ ಮುಗಿಯಿತು. ಆ್ಯಕ್ಚುಲಿ 3 ಕಡೆ ವಾಟರ್ ಲೀಕ್ ಒಂದು ಇಶ್ಯೂ ಉಂಟು, ಇಲ್ಲಿ ಮತ್ತು ಅಲ್ಲಿ ನೋಡಿದ್ರೆ ನಾನು ಅಲ್ಲೂ ಪೇಂಟ್ ಮಾಡಿದ್ದೀನಿ. ಸೊ ಅಲ್ಲಿ ಮೇಲೆ ಇಲ್ಲಿ ಇದು ಸ್ವಲ್ಪ ಏನೋ ಹೋಗಿತ್ತು, ವಾಟರ್ ಲೀಕ್ ಅಲ್ಲ, ಬಟ್ ಅಲ್ಲಿತ್ತು, ಅಷ್ಟಾಗುಂಟು. ಸೊ 1 ಕೋಟ್ ಆಯಿತು. ಇನ್ನು ಬಾಕಿ ನಾನು ಫುಲ್ ರೂಮಿಗೆ ಈಗ ಪೇಂಟ್ ಸ್ಟಾರ್ಟ್ ಮಾಡ್ತೀನಿ. ಪೇಂಟ್ ಮಾಡೋಕ್ಕೆ 2017-18 ನೆನಪು ಬರ್ತುಂಟು. ಕೋವಿಡ್ ಟೈಮಲ್ಲಿ ನಾನು ಒಂದ್ಸಲ ಪೇಂಟ್ ಮಾಡೋಕ್ಕೆ ಹೋಗಿದ್ದೆ ಯಾರ್ದೋ ಮನೆಗೆ, ಬೇರೆಯವ್ರ ಮನೆಗೆ. ಕಷ್ಟ ಇತ್ತು ಆಗ. ಇದು ಕಷ್ಟ ಇದ್ಬಿಟ್ಟಲ್ಲ ಪೇಂಟ್ ಮಾಡಿರೋದು, ನನಗೆ ಇಷ್ಟ ಆಯಿತು ಪೇಂಟ್ ಮಾಡಿರೋದು. ನನ್ನ ರೂಮ್ ಅಲ್ವಾ, ಮತ್ತು ನನಗೆ ಪೇಂಟಿಂಗ್ ಇಷ್ಟನೇ, ಪೇಂಟಿಂಗ್ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ. ಸೊ ಬನ್ನಿ ಈಗ ದೊಡ್ಡ ಪೇಂಟ್ ತಗೊಬರೋಣ. ಪೇಂಟ್ ಸಿಕ್ತು, ಆ್ಯಕ್ಚುಯಲ್ ಪೇಂಟ್ ಗೋಡೆ ಹೊಡಿಯೋದು ದೊಡ್ಡದು. ಸೊ ಇದು ನೆನ್ನೆ ತಗೊಂಡೆ ಹೊಸದೊಂದು ರೋಲ್. ಫಸ್ಟ್ ಸೀಲಿಂಗಿಂದ ಸ್ಟಾರ್ಟ್ ಮಾಡ್ತೀನಿ, ಆ್ಯಂಡ್ ದೆನ್ ಗೋಡೆ. ಇದು ಆಲ್ರೆಡಿ ಒಣಗುಂಟು, ಈಗ ಆಗಲೇ ಹೊಡೆದಿದ್ದು. ಬನ್ನಿ, ಟೈಮ್ ಇಲ್ಲ, ಸೊ ಸ್ಟಾರ್ಟ್ ಮಾಡೋಣ ಸೀಲಿಂಗ್ ಪೇಂಟಿಂದ. ತಲೆಗೆಲ್ಲ ಪೇಂಟ್ ಬೀಳ್ತಾ ಉಂಟು ಕೂದಲಿಗೆ. ಸೊ ನಾನೊಂದು ಹ್ಯಾಟ್ ಹಾಕ್ಕೋತೀನಿ. ಸದ್ಯಕ್ಕೆ ಫ್ಯಾನ್ ರಿಮೂವ್ ಮಾಡಾಯಿತು, ಇನ್ನು ಪುನಃ ಕಂಟಿನ್ಯೂ ಮಾಡಬೇಕು. ಒಂದೇ ಸೈಡ್ ಆಗಿದೆ ಅಷ್ಟೇ ಮೇಲೆ. ಸೊ ಕಂಟಿನ್ಯೂ ಮಾಡೋಣ. ಸೀಲಿಂಗ್ ಈಸ್ ಆಲ್ಮೋಸ್ಟ್ ಡನ್ ಆಯಿತಾ. ಸೀಲಿಂಗ್ ಈಸ್ ಆಲ್ಮೋಸ್ಟ್ ಡನ್ ಅಂತು. ಸೊ ಅದು ಡ್ರೈ ಆದರೆ ಕರೆಕ್ಟಾಗಿ ಕಾಣಿಸುತ್ತೆ. ಇನ್ನು ಬಾಕಿದು. ಸೊ ಈಗ ವಿ ವಿಲ್ ಗೋ ವಿತ್ ದಿಸ್ ವಾಲ್. ಸಿಂಗಲ್ ಕೋಟಲ್ಲಿ ಹಿಂಗೆ ಕಾಣಿಸುತ್ತೆ. ಸೊ ಇದು ಬಾಕಿ ಉಂಟು, ಇದು ಮಾಡಬೇಕು. ಇದು ಆಲ್ರೆಡಿ ವೈಟ್ ಉಂಟು, ಬಟ್ ಇಲ್ಲೂ ನೋಡಿಬೇಕು, ಅಲ್ಲಿ ನೋಡಬೇಕು. ಈ ಗೋಡೆ ಇಟ್ಸ್ ಗ್ರೀನ್, ಲೈಟ್ ಗ್ರೀನ್ ಆಯಿತು. ಸೊ ಇದು ಕಂಪ್ಲೀಟಾಗಿ ಇದು ನೋಡಿಬೇಕು. ಗೈಸ್, ಆಲ್ರೆಡಿ ನೀವು ನನ್ನ ನೋಡ್ಬೋದು, ಕಂಪ್ಲೀಟ್ಲಿ ಪೇಂಟಲ್ಲಿದ್ದೀನಿ. ಸೊ ಸತತ 10 ಗಂಟೆಗಳ ನಂತರ
ರೂಮಲ್ಲಿ ಆಲ್ರೆಡಿ ಕೋಡಿಗೆ ಸ್ಟಾರ್ಟ್ ಆಗಿಬಿಟ್ಟು ರೂಮ್ ತೋರಿಸ್ತೀನಿ ಹೇಗುಂಟು ಅಂತ. ಸೊ ಇಟ್ಸ್ ಕಂಪ್ಲೀಟ್ಲಿ ವೈಟ್ ಈಗ. ಫ್ರಮ್ ಸೀಲಿಂಗ್ ಇದು ಇಲ್ಲೆಲ್ಲ ಕವರ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಆಚೆ ಇಲ್ಲೆಲ್ಲ ಕವರ್ ಆಗುತ್ತೆ, ನಾಳೆ ಆಚಾರಿ ಬರ್ತಾರೆ. ಸೊ ಇದೆಲ್ಲ ಕವರ್ ಆಗುತ್ತೆ. ಇದಕ್ಕೆಲ್ಲ ಸಿಂಗಲ್ ಕೋಟ್ ಹೊಡೆದೆ. ಇಲ್ಲಿ ಬೇರೆ ಕಲರ್ ಇತ್ತು, ಅದಕ್ಕೆ ಇಟ್ಸ್ ಸ್ಟಿಲ್ ರಿಫ್ಲೆಕ್ಟಿಂಗ್. ಬಟ್ ಇಲ್ಲಿ ಡಬಲ್ ಕೋಟ್ ಹೊಡ್ತಿದ್ದೀನಿ, ಯಾಕಂದರೆ ಇಲ್ಲಿ ನನ್ನ ಟೇಬಲ್ ಬರುತ್ತೆ ಅದಕ್ಕೆ. ಆ್ಯಂಡ್ ದೆನ್ ಇಲ್ಲೂ ಈಚೆ ಸೈಡ್ ತೋರಿಸ್ತೀನಿ, ಎಲ್ಲೂ ಕ್ಲೀನಾಗಿ ಹೊಡ್ತಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಒಂದು ಬೇರೆ ಕಲರ್ ಬರುತ್ತೆ, ಅದು ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಆ್ಯಂಡ್ ದೆನ್ ಇಲ್ಲೂ ಫಿನಿಷ್ ಮಾಡಿದ್ದೀನಿ. ವಿಂಡೋಗೆ ಇದಕ್ಕೆ ಬೇರೆ ಪೇಂಟ್ ಮಾಡಬೇಕು, ವೈಟ್ ಕಲರ್ ಮಾಡಬೇಕಂತ ಇದ್ದೀನಿ. ಇವತ್ತಿನ ಡೇ 1 ಆಫ್ ಬಿಲ್ಡಿಂಗ್ ಮೈ ಡ್ರೀಮ್ ರೂಮ್ ಇಲ್ಲಿಗೆ ಮುಕ್ತಾಯ. ಇವತ್ತು ಫುಲ್ ಪ್ರೋಗ್ರೆಸ್ ಇತ್ತು. 1 ಡೇಯಲ್ಲಿ ಕಂಪ್ಲೀಟಾಗಿ ಫಿನಿಷ್ ಮಾಡಿದ್ದೀನಿ ಪೂರ್ತಿ ಪೇಂಟಿಂಗ್. ಕೆಲವೊಬ್ರು ಕೇಳ್ಬೋದು ನಾನು ಯಾಕೆ ನಾನೇ ಪೇಂಟ್ ಮಾಡಿದೆ, ಬೇರೆಯವ್ರ ಹತ್ರ ಯಾಕೆ ಮಾಡಿಸಿಲ್ಲ ಅಂತ. ನಾನು ಹೇಳ್ದಂಗೆ ಈ ರೂಮಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗೋದು. ಸೊ ಈ ರೂಮಲ್ಲಿ ನನ್ನ ಸ್ವಲ್ಪ ಎಫರ್ಟ್ಸ್ ಬೇಕು. ಆ್ಯಂಡ್ ದೆನ್ ಪೇಂಟಿಂಗ್ ಅಂದರೆ ನನಗೆ ತುಂಬ ಇಷ್ಟವೇ ಮುಂಚೆಯಿಂದಲೂ. ಸೊ ಅದಕ್ಕೋಸ್ಕರ ದ ಮೇನ್ ರೀಸನ್ ಅದು. ಆ್ಯಂಡ್ ಈ ರೂಮ್ ಒಳಗೆ ಬರುವಾಗ ನನಗೆ ಗೊತ್ತಾಗಬೇಕು ವೈ ಐ ಹ್ಯಾವ್ ಡನ್ ಆಲ್ ಆಫ್ ದಿಸ್ ಅಂತ. ಯಾಕಂದರೆ ಐ ವಾಂಟ್ ಇಟ್ ಸೋ ಬ್ಯಾಡ್. ಐ ವಾಂಟ್ ದಿಸ್ ರೂಮ್ ಟು ಬಿ ಗುಡ್. ಇಲ್ಲಿಗೆ ಡೇ 1 ಆಫ್ ಬಿಲ್ಡಿಂಗ್ ಮೈ ಡ್ರೀಮ್ ರೂಮ್ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಆಚಾರ್ಯವರು ಬರ್ತಾರೆ, ಅವ್ರ ಜೊತೆ ಎಲ್ಲ ಇರುತ್ತೆ, ಪರ್ಚೇಸಿಂಗ್ ಅದು ಇದು ಅಂತ ಎಲ್ಲ. ಸೊ ಡೇ 1 ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಜೋಪಾನ. ನಮಸ್ಕಾರ.